ಚಳ್ಳಕೆರೆ ತ್ಯಾಗರಾಜ ನಗರದಲ್ಲಿ ಮೈ ಛೋಟಾ ಸ್ಕೂಲ್ ಗುಣಮಟ್ಟದ ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆ ಹೊಸ ಹೆಜ್ಜೆ. ಮೈ ಛೋಟಾ ಸ್ಕೂಲ್ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎಜುಕೇಷನಲ್ ಟ್ರಸ್ಟ್ ಆಶ್ರಯದಲ್ಲಿ ಬೆಂಗಳೂರು ರಾಜಧಾನಿಯಲ್ಲಿ ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿದ್ದ ದಂಪತಿಗಳು ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಊರಿಗೆ ಮರಳಿ ಬಂದು ತಮ್ಮ ಮಕ್ಕಳಿಗೆ ಹಾಗೂ ಸ್ಥಳೀಯ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಎಂಬ ಉದ್ದೇಶದಿಂದ ಚಳ್ಳಕೆರೆ ನಗರದ ತ್ಯಾಗರಾಜ ನಗರದಲ್ಲಿ ಮೈ ಛೋಟಾ ಸ್ಕೂಲ್ ನರ್ಸರಿ, ಎಲ್ಕೆಜಿ ಹಾಗೂ ಯುಕೆಜಿ ಶಾಲೆಯನ್ನ ಪ್ರಾರಂಭಿಸಿದ್ದಾರೆ. ಬಹುತೇಕ ಖಾಸಗಿ ಶಾಲೆಗಳಲ್ಲಿ ಪ್ರವೇಶಕ್ಕೂ ಪರೀಕ್ಷೆ ನಡೆಸಿ ಬುದ್ಧಿವಂತ ಮಕ್ಕಳಿಗೆ ಮಾತ್ರ ಅವಕಾಶ ನೀಡುವ ಪದ್ಧತಿ ಇರುವ ಸಂದರ್ಭದಲ್ಲೂ ದಂಪತಿಗಳಾದ ಚಂದ್ರಕಲಾ ವೀರೇಶ್ ಅವರು ಅಕ್ಷರ ಪರಿಚಯವಿಲ್ಲದ ಮಕ್ಕಳಿಗೂ ಪ್ರವೇಶ ನೀಡಿ ಮೂಲಭೂತ ಶಿಕ್ಷಣದ ಮೂಲಕ ಅವರನ್ನು ರೂಪಿಸುವ ಮಹತ್ವದ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಶಾಲೆಯಲ್ಲಿ ಕನ್ನಡ, ಇಂಗ್ಲಿಷ್ ಹಾಗೂ ಹಿಂದಿ ಭಾಷಾ ಪಾಠಗಳ ಜೊತೆಗೆ ಗಣಿತ, ಪರಿಸರ ಜ್ಞಾನ, ಸ್ವಯಂ ಪರಿಚಯ ಹಾಗೂ ವಿವಿಧ ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಸಮಗ್ರ ಶಿಕ್ಷಣ ನೀಡಲಾಗುತ್ತದೆ. ಶಿಕ್ಷಣದ ಜೊತೆಗೆ ಶಿಸ್ತು, ದೇಶಭಕ್ತಿ ಮತ್ತು ಉತ್ತಮ ಸಂಸ್ಕಾರಗಳನ್ನು ಮಕ್ಕಳಲ್ಲಿ ಬೆಳೆಸಲಾಗುತ್ತದೆ. ಪ್ರಾರಂಭದಲ್ಲಿ 18 ಮಕ್ಕಳಿಗೆ ಶಿಕ್ಷಣವನ್ನ ನೀಡುತ್ತಿದ್ದ ಈ ಶಾಲೆ 3ನೇ ವರ್ಷಕ್ಕೆ 53 ಮಕ್ಕಳ ದಾಖಲಾತಿಯೊಂದಿಗೆ ಉತ್ತಮ ಬೆಳವಣಿಗೆ ಸಾಧಿಸಿದೆ. ಶಾಲೆಯ ಪ್ರಮುಖ ವೈಶಿಷ್ಟ್ಯಗಳು: ಭಾಷಾ ಕೌಶಲ್ಯ, ಅಕ್ಷರ ಗುರುತಿಸುವಿಕೆ, ಗಣಿತದ ಮೂಲಭೂತ ಪಾಠಗಳು, ಪರಿಸರ ಜ್ಞಾನ, ಸ್ವಯಂ ಪರಿಚಯ, ಕ್ರಿಯಾತ್ಮಕ ಚಟುವಟಿಕೆಗಳು, ಸಾಮಾಜಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಅವಕಾಶ, ಒಳಾಂಗಣ ಹಾಗೂ ಹೊರಾಂಗಣ ಆಟಗಳು, ವ್ಯಾಯಾಮ ಮತ್ತು ಸಂಸ್ಕಾರ ಶಿಕ್ಷಣ. ನರ್ಸರಿ, ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಸ್ಥಳ: ತ್ಯಾಗರಾಜನಗರ, ಚಳ್ಳಕೆರೆ. ಸಂಪರ್ಕಿಸಬೇಕಾದ ಸಂಖ್ಯೆ: ಚಂದ್ರಕಲಾ 8310045314, ಗಿರೀಶ್ 9902216878. ಜೊತೆಗೆ ಟ್ಯಾಲೆಂಟ್ ಪಾರ್ಕ್ ಸಮ್ಮರ್ ಕ್ಯಾಂಪ್ ಕೂಡ ಇರಲಾಗುತ್ತೆ. ಏಪ್ರಿಲ್ 10ರಿಂದ ಮೇ 10ರವರೆಗೆ 1ನೇ ಕ್ರಾಸ್, ಟಿಆರ್ ನಗರ, ಮಾಸ್ಟರ್ ಮೈಂಡ್ ಕಂಪ್ಯೂಟರ್ ಸೆಂಟರ್ ಹತ್ತಿರ, ಚಳ್ಳಕೆರೆ. ಸೀಮಿತ ಆಸನಗಳು. ಕೂಡಲೇ ನೋಂದಣಿ ಮಾಡಿಕೊಳ್ಳಿ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಶಿಕ್ಷಣ. ಹಿಂದೆ ಸಂಪರ್ಕಿಸಿ. मात्रा की ला कीला लाई की काई की मात्रा की ला कीला रा वाई की मात्रा वी रवि सी रा साई की मात्रा सी रा सीरा. Wait, will let you read them. पाई की मात्रा पी, टावड़िया की मात्रा टा, टावड़िया की मात्रा रा, पीटरा. ಎಷ್ಟನೇ ಹೆಸರು ಪಾಪ ನೀವು? ಎಷ್ಟನೇ ಕ್ಲಾಸ್ ನೀವು? ಯುಕೆಜಿ. ಹೆಸರು? प्रणवी. ಪ್ರಣವಿನಾ? चाई की मात्रा ची, ताई की मात्रा डिया, बढ़िया की मात्रा या चिड़िया. पाई की मात्रा की, टावड़िया की मात्रा ता, वो किताब. काबड़िया की मात्रा काई की मात्रा की, बाबड़े की मात्रा बा, न्या ड ड कीवर्ड काबड़े का चोटी काई की मात्रा की, साबड़िया की मात्रा सा, ना किसान. My name is Tanya. I am studying in UKG. My school name is My Chota School. ಎಷ್ಟನೇ ಕ್ಲಾಸು? UKG. ಹೆಸರು? Tanna. ಏನು ಓದ್ತೀಯ ಅಲ್ಲಿಗ? ಏನು ಓದ್ತೀಯ? Read. What is transportation? The movement of goods and people from one place to another place are by transportation. Land transport, car, bus, train. Water transport, boat, ship. Air transport, aeroplane, helicopter. What is the meaning of transportation in Kannada? ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ. ದಟ್ ಈಸ್ ದ ಟ್ರಾನ್ಸ್ಪೋರ್ಟೇಷನ್. ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂದರೆ ಏನು? ಕಡಗ ಹೋಗುವ ನೆಲದ ಮೇಲೆ ಹೋಗುವ ವೆಹಿಕಲ್ಸ್ನ ಲ್ಯಾಂಡ್ ಟ್ರಾನ್ಸ್ಪೋರ್ಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ವಾಟರ್ ಟ್ರಾನ್ಸ್ಪೋರ್ಟ್? ನೀರಲ್ಲಿ ಹೋಗುವ ಗಾಡಿ. ಏರ್ ಟ್ರಾನ್ಸ್ಪೋರ್ಟ್ ಮೀನ್ಸ್ ಗಾಳಿಯಲ್ಲಿ
16 on the, you know. 16 under 16, 16 is the 32, 16 is the 48, 16 for the 54, 16 5 the 80, 16 6 the 96, 16 7 the 100, 16 8 the 112, 16 8 the 126, 16 10, 16 9 the 145, 16 10 the 160. Chandrakala. I am secretary of the Mai Chota School. This is the Delhi branch, CBSE syllabus. Here we are giving. ಕನ್ನಡದ ಮಾತು. ಇಲ್ಲಿ ನಾವೇನಪ್ಪ ಅಂತಂದರೆ ಒಳ್ಳೆಯ ಬೇಸಿಕ್ಕನ್ನು ಕೊಡ್ತೀವಿ. ಮಗು ಈಗ ನೀವು ಕೆಲವೊಬ್ಬರು ಮಕ್ಕಳು ನೋಡ್ತಾ ಇರ್ತೀರಾ, 5th ಆದರೂ ಕನ್ನಡ ಕೊಟ್ಟರೆ ಓದೋಕ್ಕೆ ಬರಲ್ಲ, ಹಿಂದಿ ಕೊಟ್ಟರು ಟೆಕ್ಸ್ಟ್ ಬುಕ್ ಓದೋಕ್ಕೆ ಬರೋದಿಲ್ಲ. ಈಗ ಏನು ಮೈನ್ ಶಿಕ್ಷಣದ ಕೊರತೆ ಆಗ್ತಾ ಇದೆ. ಆದರೆ ನಮ್ಮ ಮಕ್ಕಳಲ್ಲಿ 30 ಜನ ಇದ್ದರೂ 30 ಜನನೂ ಓದಲೇಬೇಕು ಬರೀಲೇಬೇಕು ಅನ್ನೋ ಕಾನ್ಸೆಪ್ಟಿಂದ ನಾವು ಶಿಕ್ಷಣಕ್ಕಾಗಿ ಒತ್ತು ಇಟ್ಟು ಮಾಡ್ತಾ ಇರೋದು. ಇದು ನಮ್ಮ ಕನಸು. ಹಂಗಾಗಿ ನಾನು ಆದಷ್ಟು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕೆಂದು ನಾನು ಮಾಡ್ತಾ ಇದ್ದೇನೆ. ಈಗ ಏಪ್ರಿಲ್ 10ರಿಂದ ಮೇ 10ರವರೆಗೆ ಬೇಸಿಗೆ ಶಿಬಿರವನ್ನು ಇಟ್ಟಿದ್ದೇವೆ. ಯಾರಿಗೆ ಓದಲಿಕ್ಕೆ ಬರೀಲಿಕ್ಕೆ ಬರ್ತಾ ಇಲ್ಲ, ಬೇಸಿಕ್ ಕೊರತೆ ಇದೆ, ಇಲ್ಲಿ ಅಡ್ಮಿಷನ್ ಮಾಡಿಸಿ ಅಂತ ಹೇಳ್ಬೋದು. ಮೇಡಮ್, ಇನ್ನೊಂದು ಖಾಸಗಿ ಶಾಲೆಗೆ ಮಕ್ಕಳು ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ಪೋಷಕರು ವಿದ್ಯಾವಂತರ ಅಥವಾ ಮಕ್ಕಳು ಓದ್ತಾರಿಲ್ಲ ಅಂತ ಪರೀಕ್ಷೆ ಮಾಡಿ ಎಕ್ಸಾಮ್ ಬರೆದು ಅಡ್ಮಿಷನ್ ಮಾಡ್ಕೊಂಡು ನಿಮ್ಮಲ್ಲಿ ಯಾವ ರೀತಿ ಇದೆ? ನಮ್ಮದ್ರಲ್ಲಿ ನಾವೇನು ನೋಡೋದಿಲ್ಲ. ಏನಿಲ್ಲ, ಮಗ ಏನೋ ದಡ್ಡ ಇರ್ಬೋದು ಅಥವಾ ಪೋಷಕರಿಗೆ ಏನೋ ಬರ್ದಂಗಿರ್ಬೋದು, ನೀವು ಜೀರೋಯಿಂದ ಏನು ಮಕ್ಕಳು ಏನು ಬರ್ದೇ ಇದ್ರು ಅಡ್ಮಿಷನ್ ಮಾಡ್ಕೊಂಡು ನೀವು 4 ಜನ ಕೊಡ್ತೀರಾ, ಅಕ್ಷರ ಜ್ಞಾನ ಕಲಿಸ್ತೀರಾ. ಈಗ ಬೇಸಿಕ್ ಇದರಲ್ಲಿ ಬೇಸಿಕ್ ಶಿಬಿರದಲ್ಲಿ ಏನೇನು ಕಲಿಸ್ತೀರಾ ಮೇಡಮ್? ಸರ್, ಬೇಸಿಕ್ ಶಿಬಿರದಲ್ಲಿ ವೇದಿಕ್ ಮ್ಯಾಥ್ಸ್ ಇರುತ್ತೆ, ಆಮೇಲೆ ಇದು ಯೋಗ ಇರುತ್ತೆ, ಅಬಾಕಸ್ ಇರುತ್ತೆ. ಆಮೇಲೆ ನಮ್ಮ ಮೈನ್ ಕಾನ್ಸೆಪ್ಟ್ ಬೇಸಿಕ್ ಕನ್ನಡ ಓದ್ಲಿಕ್ಕೆ ಬರುತ್ತಾ, ಇಂಗ್ಲೀಷ್ ಓದ್ಲಿಕ್ಕೆ ಬರುತ್ತಾ, ಹಿಂದಿ ಓದ್ಲಿಕ್ಕೆ ಬರುತ್ತಾ, ಮ್ಯಾಥ್ಸ್ ಹಾಕಿದ ತಕ್ಷಣ ಅಡಿಷನ್ ಸಬ್ಟ್ರಾಕ್ಷನ್ ಅವೆಲ್ಲ ಬರಬೇಕು. ಬೇಸಿಕ್ ಎಲ್ಲ ನಾವು ಕಲಿಸ್ತಾ ಇದ್ದೀವಿ. ಅದರ ಜೊತೆ ಎಂಟರ್ಟೈನ್ಮೆಂಟು ಇರುತ್ತೆ. ಆಮೇಲೆ ಮೆಂಟಲ್ ಗೇಮ್ಸು, ಆಮೇಲೆ ಸ್ವಿಮ್ಮಿಂಗ್ ಇದೆ. ಪ್ರತಿಯೊಂದು ತುಂಬ ಚೆನ್ನಾಗಿದೆ ಸರ್. ಈಗ ಎಷ್ಟು ಎಲ್ಲಿಂದ ಎಲ್ಲವರು ಇದೆ ಮೇಡಮ್ ಶಾಲೆ? ಸರ್, ನರ್ಸರಿ ಟು UKG ಸರ್. ಈ ಬೇಸಿಗೆ ಶಿಬಿರದಲ್ಲಿ ಯಾವ ಮಕ್ಕಳಿಗೆ ನೀವು ತರಬೇತಿ ಕೊಡ್ತೀರಾ? ಸರ್, ಏನು ಬರದೇ ಇರೋ ಮಕ್ಕಳು ಬಂದರೂ ಎಲ್ಲಿಂದ ಎಲ್ಲವರಿಗೆ? LKG ಇಂದ 10th LKG ಇಂದ 10ನೇ ತರಗತಿವರೆಗೂ ನೀವು ಬೇಸಿಗೆ ಶಿಬಿರದಲ್ಲಿ ನೀವು ತರಬೇತಿ ಕೊಡ್ತೀರಾ? ಹೌದು ಸರ್. ಬಟ್ ಯಾವುದೇ ಮಕ್ಕಳು ಬಂದ್ರೂ ಅವಕಾಶ ಮಾಡಿಕೊಡ್ತೀರಾ? ಅವಕಾಶ ಇದೆ. ಮಕ್ಕಳಿಂದ ಇಷ್ಟು ಮಕ್ಕಳು ಅಂತ ನಿಗದಿಲ್ಲ. ಇಲ್ಲ. ಥ್ಯಾಂಕ್ಸ್.